ಭಾರತೀಯ ಜನತಾ ಪಕ್ಷದ ಚುನಾವಣಾ ಪ್ರಚಾರ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ನೇರ್ಲಿಕೆರೆ ಗ್ರಾಮದಲ್ಲಿ ಚುನಾವಣೆ ಪ್ರಚಾರಕ್ಕೆಂದು ಮಾನ್ಯ ಮಾಜಿ ಸಚಿವರಾದ ಮಾಧುಸ್ವಾಮಿ ಹಾಗೂ ಸಿ.ಟಿ. ರವಿ ಮತ್ತು ಮಾಜಿ ಶಾಸಕರಾದ ಡಿ.ಎಸ್. ಸುರೇಶ್ ರವರು ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನು ಹಾಗೂ ಎಸ್.ಸಿ.ಪಿಯ 11,000 ಕೋಟಿಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಬಗ್ಗೆ ಮಾತನಾಡಿದರು. ಮತಯಾಚನೆಯ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಮಾಜಿ ಶಾಸಕರಾದ ಎಸ್.ಎಂ. ನಾಗರಾಜ್, ಪಕ್ಷದ ಜಿಲ್ಲಾಧ್ಯಕ್ಷ ಕಲ್ಮುರಡಪ್ಪ, ತಾಲೂಕು ಅಧ್ಯಕ್ಷ ಪ್ರತಾಪ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಗ್ಗವಳ್ಳಿ ಬಸವರಾಜ್ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆ.ಆರ್. ಆನಂದಪ್ಪ, ಎಸ್.ಪಿ. ಆನಂದಪ್ಪ, ಚೈತ್ರಶ್ರೀ, ಧ್ರುವಕುಮಾರ್, ಕೃಷ್ಣಮೂರ್ತಿ ಮತ್ತು ಮಹಾಂತೇಶ್, ರಾಜೇಶ್ವರಿ, ಭೋಜರಾಜ್, ಶಿವಾನಂದ್, ಲೋಹಿತ್, ರೇಣುಕಪ್ಪ ಮತ್ತು ಅನೇಕ ಸಾರ್ವಜನಿಕರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್ ಕನ್ನಡ, ತರೀಕೆರೆ. ಮಹಾಶಕ್ತಿ ಕೇಂದ್ರದ ಎಲ್ಲ ಕಾರ್ಯಕರ್ತರೇ, ತಾಯಂದಿರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸರಳ ಸಜ್ಜನಿಕೆಯ ವ್ಯಕ್ತಿ, 3 ಬಾರಿ ಸಚಿವರಾಗಿ, 4 ಬಾರಿ ಶಾಸಕರಾಗಿ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂತಹ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು ನಮ್ಮೆಲ್ಲರ ಅಭ್ಯರ್ಥಿಯಾಗಿ ಇವತ್ತು ಅವರಿಗೆ ಮತವನ್ನ ಕೇಳಲಿಕ್ಕೆ ನಮ್ಮ ನಾಯಕರುಗಳು ಇಲ್ಲಿ ಬಂದಿರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ನಮ್ಮ ನೆಚ್ಚಿನ, ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಇಡೀ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರ್ ಅವ್ರನ್ನ ನಾವೆಲ್ಲರೂ ಕೂಡ ಕಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ. ಇವತ್ತು ನಮ್ಮ ದೇಶದ ಭದ್ರತೆಯ ದೃಷ್ಟಿಯಿಂದ, ದೇಶದ ಸುರಕ್ಷತೆಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥದ್ದೇ. ಕಳೆದ 10 ವರ್ಷಗಳಿಂದಲೂ ಕೂಡ ನಾವೆಲ್ಲರೂ ಕೂಡ ಇವತ್ತು ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ಇದಕ್ಕೆ ಯಾರು ಕಾರಣಕರ್ತರು? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಜೀವನವನ್ನ ಮಾಡ್ತಾ ಇರ್ತಕ್ಕಂಥ ಅವಕಾಶವನ್ನ ಕಲ್ಪಿಸ್ಕೊಟ್ಟಿರ್ತಕ್ಕಂಥ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತ ದೇಶಕ್ಕೆ ಅತ್ಯುನ್ನತ ಸ್ಥಾನವನ್ನ ಕೊಡ್ತಕ್ಕಂಥ, ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲಿ ವಿಶ್ವ ನಾಯಕರಾಗಿ ನರೇಂದ್ರ ಮೋದಿ ಅವರು ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು. ಪ್ರಪಂಚದ ಬೇರೆ ಬೇರೆ ದೇಶಗಳ ನಾಯಕರುಗಳು ಇವತ್ತು ನರೇಂದ್ರ ಮೋದಿ ಅವ್ರನ್ನ ಆರ್ಸೋ ಬ್ರ್ಯಾಂಡ್ ಆಗ್ಬೇಕಾಗುತ್ತೆ. ನಾವೆಲ್ಲ ಇಲ್ಲಿ ಕೂತಿರೋರು 199 ಭಾಗ ಬಿಜೆಪಿ ಮತದಾರರು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ನಿಮ್ ತಾಳ್ಮೆ, ನಿಮ್ ಸಹನೆ, ನೀವು ಇಷ್ಟೊತ್ತಾದ್ರೂ ಕೂತಿದ್ದೀರಿ ಅಂದ್ರೆ ಏನಾದ್ರೂ ಆಗ್ಲಿ ನಮ್ಮ ಪಾರ್ಟಿಗೆ ಒಳ್ಳೇದಾಗ್ಲಿ ಅವ್ರು ಮಾತ್ರ ಕೂತಿರೋಕ್ ಸಾಧ್ಯ. ಅಲ್ಲೇ ಇದ್ರೆ ಇಷ್ಟೊತ್ತು ಕೂರ್ತಿರ್ಲಿಲ್ಲ. ನಿಮಗೆ ನಾವು ಬಹಳ ಕನ್ವಿನ್ಸ್ ಮಾಡ್ಬೇಕಾಗಿಲ್ಲ ಯಾಕೆ ಮೋದಿ ವೋಟ್ ಹಾಕ್ಬೇಕು ಮೋದಿ ಅವ್ರಿಗೆ ಅಂತ. ನಾವು ಮಾಡ್ಬೇಕಾಗಿರೋದು, ನೀವು ನಮಗೆ ಪ್ರಚಾರ ಮಾಡ್ಲಿಕ್ಕೆ ಶಕ್ತರಾಗ್ಬೇಕು, ಸಮರ್ಥರಾಗ್ಬೇಕು. ನೀವು ಎಲ್ಲಾರು ಒಂದಷ್ಟು ವೋಟನ್ನ ನಮ್ಮ ಪಕ್ಷಕ್ಕೆ ಹಾಕಿ ಪಕ್ಷ ಬೆಳೆಯಲಿಕ್ಕೆ ನೀರು ಹೇಗೆ ಪರ್ಕುಲೇಟ್ ಆಗುತ್ತೆ ಹಾಗೆ ಪರ್ಕುಲೇಟ್ ಮಾಡೋ ಕೆಲಸನ ಮಾಡ್ಬೇಕು. ಆಗ ರಾಜಕಾರಣ ಬಹಳ ಅನುಭವ ಆಗುತ್ತೆ, ರಾಜಕಾರಣಕ್ಕೆ ಬಹಳ ಒಳ್ಳೇದಾಗುತ್ತೆ. ಇಲ್ಲಿ ಬಂದಿರೋರೆಲ್ಲ ಇಬ್ಬಿಬ್ರು 3 ಜನ 4 ಜನಕ್ಕೆ ಹೋಗಿ ಯಾತಕ್ಕೆ ನಾವು ಬಿಜೆಪಿ ವೋಟ್ ಹಾಕ್ಬೇಕು ಅನ್ನೋ ಮಾತನ್ನ ಹೇಳುವಂತ ಕ್ರಮ ಮಾಡ್ಬಿಟ್ರೆ ಪಕ್ಷದ ಪ್ರಚಾರ ಕಾರ್ಯ, ಪಕ್ಷದ ಮತ ಎರಡೂ ನಮ್ಗೆ ಯಥೇಚ್ಛವಾಗುತ್ತೆ. ಬಂಧುಗಳೇ, ನಾನು ನೇಹ ಸತ್ತೋಗಿದ್ದು ಕಾಂಗ್ರೆಸ್ನಿಂದ ಅಂತ ಹೇಳುವಷ್ಟು ಕೆಳಮಟ್ಟಕ್ಕೆ ನಾನು ಮಾತಾಡಲ್ಲ. ನಿಮಗೆ ಕಾಂಗ್ರೆಸ್ಗೆ ಕಾರಣ ಇದೆ ಅಂತ ನಾನು ಮಾತಾಡಲ್ಲ. ಆದ್ರೆ ಒಂದು ಅಸಹಜ ಸಾವು, ಒಂದು ಬರ್ಬರ ಹತ್ಯೆಯನ್ನ ಆಕಸ್ಮಿಕ ಅಂತ ಹೇಳಿ ರಾಜ್ಯದ ಗೃಹ ಮಂತ್ರಿ ಅನ್ನೋದು ನಮ್ಗೆ ಬಹಳ ಮನಸ್ಸಿಗೆ ನೋವಾಗಿದೆ. ಬಹಳ ದುಗುಡದ ಸಂಗತಿ ಇದು. ಪಬ್ಲಿಕ್ ಆಗಿ, ಸಾರಾಸಕ್ತಾಗಿ ಎಲ್ಲರ ಎದುರಿಗೆ ಆಗುವಂತ ಒಂದು ದುರ್ಘಟನೆನ ಆಕಸ್ಮಿಕ ಒಂದು ಆಕ್ಸಿಡೆಂಟ್ ಅಂತ ಕರೆಯೋದು ಯಾವುದೇ ಮಂತ್ರಿಗೆ, ಸರ್ಕಾರಕ್ಕೆ ಗೌರವ ತರುವಂತ ಸ್ಥಿತಿನ ನಿರ್ಮಾಣ ಮಾಡೋದಿಲ್ಲ. ಮತ್ತೆ ಇವ್ರು ಈಗಾಗಲೇ ಇನ್ನೂ FIR ಆಗಿಲ್ಲ, ಚಾರ್ಜ್ ಶೀಟ್ ಆಗಿಲ್ಲ. ಇವ್ರು ಆಕ್ಸಿಡೆಂಟ್ ಅಂತ ಹೇಳಿ ತೀರ್ಮಾನ ತಗೊಂಡ್ರೆ ನ್ಯಾಯ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಅಂದ್ಕೊಂಡಿದ್ವಿ ಕನಿಷ್ಠ ಅವರಪ್ಪ ಕಾಂಗ್ರೆಸ್ ಕೌನ್ಸಿಲರು, ಅವ್ರಿಗಾದ್ರೂ ಇವ್ರು ಒಳ್ಳೆ ಮಾತಾಡ್ತಾರೆ ಅಂತೇಳಿ. ಅವ್ರಿಗೂ ಆಗ್ಲಿಲ್ಲ. ಅವ್ರ ತಂದೆ
ಕಾಂಗ್ರೆಸ್ನ ಕಟ್ಟಾಳು. ಅವ್ರಿಗೂ ಇವ್ರು ಒಳ್ಳೆ ಮಾತಾಡಲ್ಲ ಅಂದ್ರೆ ಇನ್ ಸಾಧಾರಣ ಜನಕ್ಕೆ ಏನ್ ಒಳ್ಳೆ ಮಾತಾಡ್ತಾರೆ ಗೊತ್ತಿಲ್ಲ. ನಮ್ಗೆ ಹೇಳಿದೆ, ಒಂದು ತನಿಖೆ, ನ್ಯಾಯ ಒದಗಿಸೋದು, ಮತ್ತೊಂದು ಸಾಂತ್ವನದ ಮಾತಾಡೋದು. ಏನಾದ್ರು ಎರಡು ಒಳ್ಳೆ ಮಾತನ್ನ ನಾವು ವಿಕ್ಟಿಮ್ಸ್ಗೆ ಆಡ್ಬೇಕಾದ್ದು ನಮ್ಮ ಧರ್ಮ. ಆ ಸಂಸ್ಕೃತಿನ ಇವರು ಕಲ್ತ್ಕೊಳೋ ಕಾಲ ಯಾವಾಗ ಬರುತ್ತೆ ಅಂತೇಳಿ ನಾವೆಲ್ಲ ಆಲೋಚನೆ ಮಾಡ್ತಾ ಇದ್ದೀವಿ. ಡಿ.ಜಿ. ಕೆ.ಜಿ. ರವಿ ಹೇಳಿದ್ರು, ಬಹಳ ಅಟ್ಯಾಕ್ ಆಯ್ತು ಅಸೆಂಬ್ಲಿನಲ್ಲಿ. ನಾನು ಅವತ್ತು ರವಿ ಇದ್ರೇನೋ ಗೊತ್ತಿಲ್ಲ, ನೇರವಾಗಿ ಕಾಂಗ್ರೆಸ್ನ ಒಳಜಗಳಕ್ಕೆ ಬೆಂಗಳೂರಿನ ಸುಟ್ರಲ್ಲಪ್ಪ ನೀವು ಅಂತ. ಕಾಂಗ್ರೆಸ್ನ ಒಳಜಗಳಿಕೆ ಬೆಂಗಳೂರಿಗೆ ಬೆಂಕಿ ಹೆಚ್ಚಿದ್ದೀರಿ. ನನ್ನ ಮೇಲೆಲ್ಲ ಮುಗಿಬಿದ್ರು 6-7 MLA-ಗಳು. ಫೋಟೋ ಹಿಡ್ಕೊಂಡು ತೋರಿಸ್ದೆ, ನೋಡ್ರಿ ಯಾರ್ಯಾರು ಎಷ್ಟೆಷ್ಟು ಇನ್ವಾಲ್ವ್ ಆಗಿದ್ದೀರಿ. ರಾಜಕಾರಣ, ಅದು ಒಂದೇ ಪಕ್ಷದ ರಾಜಕಾರಣ ಮಾಡ್ಲಿಕ್ಕೆ ರೋಡ್ಗಳು ಬ್ಲಾಕ್ ಮಾಡಿ, ಎಲ್ಲೆಲ್ಲಿಂದಲೋ ಗುಂಡಾ ಕಳಿಸಿ, ಬೆಂಕಿ ಹೆಚ್ಚಿ ಒಡೆದು ಛಿದ್ರ ಮಾಡುವಂತ ಒಬ್ಬ ಹರಿಚಂದ್ರನ್ ಅಥವಾ ಶೆಡ್ಯೂಲ್ ಕಾಸ್ಟ್ MLA-ನ ನಿಮ್ಮದೇ ಪಕ್ಷದವನ್ನ ಈ ಸ್ಥಿತಿಗೆ ತರೋ ಸ್ಥಿತಿಗೆ ಒಂದು ರಾಜಕೀಯ ಪಕ್ಷ ಬಂದ್ರೆ ದೇಶ ಸ್ಥಿತಿ ಏನಾಗುತ್ತೆ? ನಮ್ಮ ಹತ್ರ ವರದಿ ಇದೆ. ಆಗ ನನಗೆ ಬಹಳ ಮಾತಾಡಿ ನಾನು ಉತ್ತರ ಕೊಟ್ಟೆ, ನೋಡಿ ಇಂತಿಂತ ವರದಿ ಪ್ರಕಾರ ನೀವೇ ಕಾರಣ ಅಂತ. ಇವರಿಂದ ನಾವು ಬೇರೆಯವ್ರಿಗೆ ನಿರೀಕ್ಷೆ ಮಾಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಮಾತಾಡ್ತಾರೆ, ನಾನು ರವಿಯವರು ಮಾತಾಡೋದ್ರಿಂದ ಹೋಗೋದಿಲ್ಲ. ರಾಜ್ಯಕ್ಕೆ ಬಹಳ ಅನ್ಯಾಯ ಆಗಿದೆ. ಮೋದಿಯವ್ರ ಸರ್ಕಾರ ಬಂದ್ಮೇಲೆ, GST ವ್ಯವಸ್ಥೆ ಬಂದ್ಮೇಲೆ ನಮ್ಗೆ ದುಡ್ಡೇ ಬರಲಿಲ್ಲ. ನಾನು ಸುರೇಶ್ ಅವರು ಪಕ್ಕದೂರಲ್ಲಿ ಹಳ್ಳಿ ಹೆಣ್ಮಕ್ಳು ಕೂತ್ಕೊಂಡು ಹೇಳಿದೆ, 10 ವರ್ಷ ಮನಮೋಹನ್ ಸಿಂಗ್ ಅವರು ಇದ್ದಾಗ ನಮ್ಗಾಗಿರೋ ರೆವಿನ್ಯೂ ರೆಸಿಟ್ಸ್ 83,000 ಚಿಲ್ಲರೆ ಕೋಟಿ. 10 ವರ್ಷ ಮೋದಿಯವ್ರ ಕಾಲದಲ್ಲಿ ಆಗಿರೋದು 7,90,000 ಚಿಲ್ಲರೆ ಕೋಟಿ. ಗ್ರಾಂಟ್ ಇನೇಡು ನಮಗೆ ಕೊಟ್ಟು ಅನುದಾನ 10 ವರ್ಷ. ಮನಮೋಹನ್ ಸಿಂಗ್ ಸಾಹೇಬ್ರ ಕಾಲದಲ್ಲಿ 60,000 ಕೋಟಿ. ಈ 10 ವರ್ಷ 7,23,000 ಕೋಟಿ. ಈ ಮಾಹಿತಿ ಬೇಕಂದ್ರೆ ನೀವು ಯಾವ ನೆಟ್ಟಲ್ಲಾದ್ರೂ ತಗೋಬಹುದು, ಎಲ್ಲಿಂದಲಾದ್ರೂ ತಗೋಬಹುದು. ಯಾರೂ ಸಿಕ್ಕಿಲ್ಲ ಅಂದ್ರೆ ಕನಿಷ್ಠ ಇಂಡಿಯಾ ಟುಡೇ ಮ್ಯಾಗಝಿನ್ ಅಲ್ಲಾದ್ರೂ ತಗೋಬಹುದು. ಅವ್ರು ಹೇಳಿರೋದು. ಇದ್ರ ಮಧ್ಯೆ ನಮ್ಗೆ ಇಂಟ್ರಿಮ್ ವರದಿನಲ್ಲಿ 4,000 ಚಿಲ್ಲರೆ ಕೋಟಿ ಕೊಡ್ಬೇಕಾಗಿದ್ದು ಕೊಡ್ಲಿಲ್ಲ. ನನಗೆ ಯಾರೋ ವಸ್ತ್ರದಲ್ಲಿ ಹೆಣ್ಮಕ್ಳು ಕೇಳಿರೋ, ಏನ್ ಸರ್ ಇದು ನಮ್ಗೆ ಅರ್ಥ ಆಗ್ಲಿಲ್ಲ. ಅಮ್ಮ, ಒಂದು ವರದಿ ಕೊಡ್ಬೇಕಾದ್ರೆ ಫೈನಾನ್ಸ್ ಕಮಿಷನ್ ಆಗ್ಲಿ, ಕೋರ್ಟ್ ನ್ಯಾಯ ಕೊಡ್ಬೇಕಾದ್ರೆ ಮಧ್ಯಂತರವಾಗಿ ಒಂದು ಆದೇಶ ಕೊಡ್ತೀವಿ. ಅದೇ ಇರಬೇಕು ಅಂತಲ್ಲ, ಫೈನಲ್ ಆರ್ಡರ್ ಆಗ್ಬೇಕಾದ್ರೆ ಏನಾಗುತ್ತದು ಅಂತ. ಫೈನಲ್ ಆದೇಶದಲ್ಲಿ, ಫೈನಲ್ ವರದಿನಲ್ಲಿ ಯಾವ ಇಂಟ್ರಿಮ್ ಅಲೋಕೇಶನ್ ಅನ್ನ ಅವರು ಮಾಡಿರ್ಲಿಲ್ಲ. ಅದನ್ನ ಇವ್ರು ತಗೊಳಕ್ಕೆ